ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ. ನಾನು ಚೈತ್ರ ರಾಜ್. ವೀಕ್ಷಕರೇ, ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ಫಟಾಫಟ್ ನೋಡ್ತಾ ಹೋಗೋಣ. ಕಾಂಗ್ರೆಸ್ನ ಹಿರಿಯ ನಾಯಕ ಮಾಜಿ ಕೇಂದ್ರ ಸಚಿವ ಗುಲಾಂ ನಬಿ ಆಜಾದ್ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ಎಲ್ಲ ಸ್ಥಾನಕ್ಕೂ ರಾಜೀನಾಮೆ ಸಲ್ಲಿಸುವ ಮೂಲಕ ಆಘಾತ ಮೂಡಿಸಿದ್ದಾರೆ. ಕೆಲ ದಿನಗಳ ಹಿಂದೆ ಜಮ್ಮು ಮತ್ತು ಕಾಶ್ಮೀರದ ಕೆಲವು ಹುದ್ದೆಗಳಿಗೆ ರಾಜೀನಾಮೆ ನೀಡಿದ್ರು. ಈಗ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೂ ರಾಜೀನಾಮೆ ನೀಡಿದ್ದಾರೆ. 2 ವರ್ಷಗಳ ಹಿಂದೆ ಕಾಂಗ್ರೆಸ್ ಚಟುವಟಿಕೆಗಳಿಂದ ದೂರವೇ ಉಳಿದಿದ್ದ ಗುಲಾಂ ನಬಿ ಆಜಾದ್ ಅವರ ರಾಜೀನಾಮೆ ಕಾಂಗ್ರೆಸ್ಗೆ ಮತ್ತೊಂದು ಹಿನ್ನಡೆ ಉಂಟು ಮಾಡಿದೆ. ಇನ್ನು ರಾಜೀನಾಮೆ ಬಗ್ಗೆ ಸೋನಿಯಾ ಗಾಂಧಿ ಅವರಿಗೆ ಸುದೀರ್ಘ ಪತ್ರ ಬರೆದಿರುವ ಆಜಾದ್, ರಾಹುಲ್ ಗಾಂಧಿ ಅವರು ಅಪ್ರಬುದ್ಧ ಮತ್ತು ಪಕ್ಷದಲ್ಲಿನ ಸಲಹಾ ವ್ಯವಸ್ಥೆಯನ್ನ ನಾಶಪಡಿಸಿದ್ದಾರೆ ಎಂದು ಟೀಕಿಸಿದ್ದಾರೆ. 4 ಪುಟಗಳ ಸುದೀರ್ಘ ಪತ್ರದಲ್ಲಿ ಗುಲಾಂ ನಬಿ ಆಜಾದ್ ಅವರು ಕಾಂಗ್ರೆಸ್ ನಾಯಕತ್ವ, ರಾಹುಲ್ ಗಾಂಧಿ ಅವರ ವಿಪರೀತ ಹಸ್ತಕ್ಷೇಪ ಮತ್ತು ಅಪ್ರಬುದ್ಧ ನಡವಳಿಕೆ, G23 ಗುಂಪಿನ ಮೂಲಕ ಬಂಡಾಯವೆದ್ದ ನಿರ್ಧಾರ ಮುಂತಾದವುಗಳ ಬಗ್ಗೆ ವಿವರಿಸಿದ್ದಾರೆ. ಕಾಂಗ್ರೆಸ್ ಪಾರ್ಟಿನಲ್ಲಿ ಅತಿ ಹೆಚ್ಚಿನ ಫಲಾನುಭವಿ ಅಂತ ಹೇಳಿದ್ರೆ ಅದು ಗುಲಾಂ ನಬಿ ಆಜಾದ್ ಅವರು. ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರು ಸರಿ ಹೋಗಲಿಲ್ಲ ಅಥವಾ ರಾಹುಲ್ ಗಾಂಧಿ ಬಗ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಅವರು ಬಿಟ್ಟು ಹೋಗ್ಬೋದು. ಇವರೊಬ್ಬರೇ ಅಲ್ಲ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡಿರೋರು. ಲಕ್ಷಾಂತರ ಜನ ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷಕ್ಕೋಸ್ಕರ ಕೆಲಸ ಮಾಡಿದ್ದಾರೆ. ಈ ಥರ ಹೇಳಿಕೆಗಳು ಕೊಡ್ತಕ್ಕಂಥ ತಪ್ಪು. ಆದ್ದರಿಂದ ಗುಲಾಂ ನಬಿ ಅವರು ಮಾಡ್ತಕ್ಕಂಥ ಆಪಾದನೆ ಏನಿದ್ರು ಅಂದರೆ, ಈ ಗುಳ್ಳೆ ನರಿಗೆ ದ್ರಾಕ್ಷಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದು ಸ್ವಲ್ಪ ರುಚಿ ಸರಿ ಇಲ್ಲ ಅಂತ ಹೇಳಿದಾಗೆ ಅದು ತಪ್ಪು. ಗುಲಾಂ ನಬಿ ಅಂತವ್ರು ಹೇಳಬಾರ್ದಾಗಿತ್ತು. ಬೇರೆ ಯಾರು ಹೇಳಿದ್ರೂ ಸಹ ನಾವು ಒಪ್ತಾ ಇದ್ವಿ. ಯಾಕಂದರೆ ಗುಲಾಂ ನಬಿ ಒಂಥರ ಸ್ಪೆಷಲ್ ಸ್ಟೇಟಸ್ ಇಟ್ಕೊಂಡಿದ್ರು. ಯಾವ ರೀತಿ ಕಾಶ್ಮೀರ್ಗೆ ಆರ್ಟಿಕಲ್ 370 ಸ್ಪೆಷಲ್ ಸ್ಟೇಟಸ್ ಇತ್ತು, ಅದೇ ಸ್ಪೆಷಲ್ ಸ್ಟೇಟಸ್ಸು ಕಾಂಗ್ರೆಸ್ ಪಾರ್ಟಿನಲ್ಲಿ ಗುಲಾಂ ನಬಿಗೆ ಇತ್ತು. ಅವ್ರು ಈ ಥರ ಗುಲಾಂ ನಬಿ ಆಜಾದ್ ಅವರು ಕಾಂಗ್ರೆಸ್ಗೆ ಏನು ಮಾಡಿ ಕೆಲವು ಸ್ಥಾನಗಳಿಗೆ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಅದನ್ನು ಗೊತ್ತಿಲ್ಲ, ನಾನು ತಿಳ್ಕೊಟ್ಟಿದ್ದೆ. ಕಾಂಗ್ರೆಸ್ ಹಿರಿಯ ನಾಯಕ ಮಾಜಿ ಸಂಸದ ಕೆಎಚ್ ಮುನಿಯಪ್ಪ ಸಚಿವ ಸುಧಾಕರ್ ಅವರನ್ನ ಭೇಟಿ ಮಾಡಿದ್ದಾರೆ. ಬೆಂಗಳೂರಿನ ಸದಾಶಿವನಗರದ ಸುಧಾಕರ್ ನಿವಾಸದಲ್ಲಿ ಭೇಟಿ ಮಾಡಿರೋದು ಸಾಕಷ್ಟು ಅನುಮಾನ ಮೂಡಿಸಿದೆ. ಸದ್ಯ ಡಿಕೆಶಿ ಸಿದ್ದರಾಮಯ್ಯ ಮೇಲೆ ಮುನಿಸಿಕೊಂಡಿರೋ ಮುನಿಯಪ್ಪ ಪಕ್ಷ ಬಿಡ್ತಾರಾ ಎಂಬ ಅನುಮಾನ ಹುಟ್ಟುಹಾಕಿದೆ. ಸುಧಾಕರ್ ಭೇಟಿ ಮಾಡಿದ ಮುನಿಯಪ್ಪ ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆಯನ್ನ ನಡೆಸಿದ್ದಾರೆ. $40% ಕಮಿಷನ್ ವಿರುದ್ಧ ಮತ್ತೆ ಸಿದ್ದರಾಮಯ್ಯ ಮೈಸೂರಿನಲ್ಲಿ ವಾಗ್ದಾಳಿ ಮಾಡಿದ್ದಾರೆ. ಬಿಜೆಪಿ ಜನರ ಆಶೀರ್ವಾದ ಪಡೆದು ಬಂದ ಸರ್ಕಾರವಲ್ಲ, ಅನೈತಿಕವಾಗಿ ರಚನೆಯಾಗಿರುವ ಸರ್ಕಾರ ಎಂದು ವಾಗ್ದಾಳಿ ನಡೆಸಿದ್ದಾರೆ. ಕೆಂಪಣ್ಣ ಅನ್ನೋರು 2020ರಲ್ಲಿ ಪ್ರಧಾನಿಗೆ ಪತ್ರ ಬರೆದು 40% ಕಮಿಷನ್ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ರು. ಆದ್ರೆ ಈಗ 2022 ಮುಗಿತಾ ಇದೆ, ಇಲ್ಲಿಯವರೆಗೆ ಏನು ಕ್ರಮ ಆಗಿಲ್ಲ. ಇಷ್ಟು ದಿನ ಆದ್ರೂ ಯಾಕೆ ಕ್ರಮ ಆಗಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಕೆಂಪಣ್ಣ ಮೊನ್ನೆ ನನ್ನ ಭೇಟಿ ಮಾಡಿ ಪತ್ರ ನೀಡಿದ್ದಾರೆ. ಪ್ರಮುಖವಾಗಿ ಮುನಿರತ್ನ ಹೆಸರು ಹೇಳಿದ್ದಾರೆ. ಸಿಎಂ ದಾಖಲೆ ಕೊಡಿ ಅಂತ ಕೇಳ್ತಿದ್ದಾರೆ. ಆದ್ರೆ ಕಾಂಟ್ರಾಕ್ಟರ್ಗಳು ತೊಂದರೆ ಕೊಡ್ತಾರೆ ಅಂತ ಮುಂದೆ ಬರ್ತಾ ಇಲ್ಲ ಅಂತ ಸಿದ್ದರಾಮಯ್ಯ ಹೇಳಿದ್ರು. ಇನ್ನು ಉಚಿತ ಅಕ್ಕಿ ನಿಲ್ಲಿಸಿ ಬಿಡ್ತೀನಿ ಅಂತಿದ್ದಾರೆ. ಅವರ ಬಳಿ ಅಕ್ಕಿ ಕೊಡಲು ದುಡ್ಡು ಇಲ್ಲದಿರಬಹುದು. ಈ ಸರ್ಕಾರದಲ್ಲಿ ಭ್ರಷ್ಟಾಚಾರ ಮುಗಿಲು ಮುಟ್ಟಿದೆ ಅಂತ ಸರ್ಕಾರದ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ. ರಾಜ್ಯದಲ್ಲಿ 40% ವಿಚಾರದ ಆರೋಪ ಪ್ರತ್ಯಾರೋಪ ಜೋರಾಗಿದೆ. ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಿಎಂ ಎಚ್ಡಿಕೆ ವಾಗ್ದಾಳಿ ಮಾಡಿದ್ದಾರೆ. 40% ಸರ್ಕಾರ ಎಂದು ಪ್ರತಿದಿನ ಚರ್ಚೆ ನಡೀತಾ ಇದೆ. ಪರ್ಸೆಂಟ್ ಸಂಸ್ಕೃತಿ ನಾಡಿನ ಜನತೆಗೆ ಗೊತ್ತಿದೆ ಅಂತ ಎಚ್ಡಿಕೆ ವಾಗ್ದಾಳಿಯನ್ನ ಮಾಡಿದ್ದಾರೆ. ಸರ್ಕಾರದ ಆಡಳಿತ ಯಂತ್ರ ದುರ್ಬಳಕೆಯಾಗ್ತಾ ಇದೆ. ಗುತ್ತಿಗೆದಾರರು ಕಮಿಷನ್ ಫಿಕ್ಸ್ ಮಾಡಿಕೊಂಡಿದ್ದಾರೆ. ಇದು ಹಿಂದಿನಿಂದಲೂ ನಡ್ಕೊಂಡು ಬಂದಿದೆ ಅಂತ ಆರೋಪ ಮಾಡಿದ್ರು. ಮರಳು ದಂಧೆ ಎಲ್ಲವೂ ಆರಂಭವಾಗಿದ್ದು ಬಿಜೆಪಿ ಕಾಲದಲ್ಲಿ. ಇದು ವ್ಯವಸ್ಥೆಯ ದೋಷ, ಯಾರನ್ನೂ ದೂರಲ್ಲ. ನನ್ನ ಕಾಲದಲ್ಲೂ ಕೆಲ ಇಲಾಖೆಗಳಲ್ಲಿ ಕಮಿಷನ್ ಪಡೆದಿದ್ದಾರೆ ಅಂತ ಆರೋಪ ಮಾಡಿದ್ರು. ಅವರು ಬೇಸಿಕಲಿ ಗುತ್ತಿಗೆದಾರರೇ, ಆಮೇಲೆ ಅವರು ರಾಜಕಾರಣಕ್ಕೆ ಬಂದಿದ್ರು. ಈಗ ಇದೇ ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತ ಇದ್ದಾಗ ಇದೇ ಮುನಿರತ್ನ ಅವರು ಯಾವುದೊಂದು ಕೆಲಸ ಮಾಡಿದ್ರು. ಬೆಂಗಳೂರಿನ ಗಂಗಾನಗರ ಬಡಾವಣೆಯಲ್ಲಿ ಒಂದು ಮಗು, ಇವರು ಮಾಡಿದಂಥ ಕೆಲಸದ ಗೋಡೆ ಕುಸಿದು ಒಂದು ಮಗು ತೀರ್ಕೊಂಡೋಯ್ತು. ಶಾಲೆಗೆ ಹೋಗ್ತಕ್ಕಂಥ ಮಗು. ಯಾರಿಗೆ ಶಿಕ್ಷೆ ಕೊಟ್ರಿ? ಪರ್ಸೆಂಟೇಜ್ ಸಿಸ್ಟಮ್ ನಿಲ್ಲಿಸಬೇಕಾ? 1 ವರ್ಷ ಕೆಲಸ ಬಿಟ್ಬಿಡಿ, ಮಾಡಬೇಡಿ. ನಾವು ಪರ್ಸೆಂಟೇಜ್ ಯಾವ ಕಾರಣಕ್ಕೂ ಕೊಡೋದಿಲ್ಲ, ಏನಿದೆ ಆ ಕೆಲಸ ಮಾಡ್ತೀವಿ ಅಂತೇಳಿ ನಿಲ್ಲಿಸಿ ಕೆಲಸನ. ಎಷ್ಟು ದಿವಸ ಈ ಸರ್ಕಾರ ಈ ರೀತಿ ನಿಮ್ಗೆ ಡಿಮ್ಯಾಂಡ್ ಮಾಡ್ತಾರಾಗಿದ್ದು ನೋಡೋಣಂತೆ. ಮುನಿರತ್ನ ಅವರು ಬೇಸಿಕಲಿ ಗುತ್ತಿಗೆದಾರರೇ, ಆಮೇಲೆ ಅವರು ರಾಜಕಾರಣಕ್ಕೆ ಬಂದಿದ್ದು. ಈಗ ಇದೇ ಸಂತೋಷ್ ಹೆಗ್ಡೆ ಅವರು ಲೋಕಾಯುಕ್ತ ಇದ್ದಾಗ ಇದೇ ಮುನಿರತ್ನ ಅವರು ಯಾವುದೊಂದು ಕೆಲಸ ಮಾಡಿದ್ರು. ಬೆಂಗಳೂರಿನ ಗಂಗಾನಗರ ಬಡಾವಣೆಯಲ್ಲಿ ಒಂದು ಮಗು,
ಇವ್ರು ಮಾಡಿದಂಥ ಕೆಲಸದ ಗೋಡೆ ಕುಸಿದು ಒಂದು ಮಗು ತೀರ್ಕೊಂಡು ಹೋಯ್ತು, ಶಾಲೆಗೆ ಹೋಗ್ತಕ್ಕಂಥ ಮಗು. ಯಾರಿಗೆ ಶಿಕ್ಷೆ ಕೊಟ್ರಿ? ಪರ್ಸೆಂಟೇಜ್ ಸಿಸ್ಟಮ್ ನಿಲ್ಲಿಸ್ಬೇಕಾ? ಒಂದು ವರ್ಷ ಕೆಲಸ ಬಿಟ್ಬಿಡಿ, ಮಾಡಬೇಡಿ. ನಾವು ಪರ್ಸೆಂಟೇಜ್ ಯಾವ ಕಾರಣಕ್ಕೂ ಕೊಡೋದಿಲ್ಲ, ಏನಿದೆ ಆ ಕೆಲಸ ಮಾಡ್ತೀವಿ ಅಂತೇಳಿ ನಿಲ್ಲಿಸಿ ಕೆಲಸನ. ಇನ್ನು ಗದಗದಲ್ಲಿ ಸಚಿವ ಉಮೇಶ್ ಕತ್ತಿ ಮಾತನಾಡಿದ್ದು 40% ಬಗ್ಗೆ ಆರೋಪ ಮಾಡಿದವರ ವಿರುದ್ಧ ಕಿಡಿಕಾರಿದ್ದಾರೆ. 40% ಭ್ರಷ್ಟಾಚಾರ ನಡೆದಿದ್ರೆ ಸಿಎಂರನ್ನ ಅಡ್ಡಾಡೋದಕ್ಕೆ ಬಿಡ್ತಾ ಇರಲಿಲ್ಲ. ಸುಳ್ಳು ಹೇಳಿಕೆ ಕೊಡೋದನ್ನ ಸಿದ್ದರಾಮಯ್ಯ ಬಂದ್ ಮಾಡಬೇಕು ಅಂತ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಒಬ್ಬ ಜವಾಬ್ದಾರಿ 40% ಆರೋಪವನ್ನು ಮಾಡ್ತಾ ಇದ್ದಾರೆ. ರಾಜ್ಯದ ಜನ 40% ಕರಪ್ಷನ್ ನಡೀತಾ ಇದೆ ಅಂತ ಅರ್ಥ ಮಾಡಿಕೊಂಡ್ರೆ ಇವತ್ತಿದ್ದಂಥ ವಿರೋಧ ಪಕ್ಷ ನಾಯಕರನ್ನ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳನ್ನ ಎಲ್ಲೂ ಅಡ್ಡಾಡಕ್ಕೆ ಬಿಡಂಗಿಲ್ಲ ಅಂತ ನನ್ನ ಅನಿಸಿಕೆ. ಇದು ಸುಳ್ಳು ಹೇಳಿಕೆಗಳನ್ನು ಕೊಡೋದು ಬಂದ್ ಮಾಡಿರಿ. ಒಬ್ಬ ಜವಾಬ್ದಾರಿ ವಿರೋಧ ಪಕ್ಷ ನಾಯಕನಾಗಿ, ಒಬ್ಬ ಮಾಜಿ ಮುಖ್ಯಮಂತ್ರಿಯಾಗಿ ನಿನ್ನ ಇತಿಮಿತಿಯಲ್ಲಿ ಏನಾಗಿದೆ, ಸರ್ಕಾರನ ಏನು ತಿದ್ದಬೇಕು, ಏನು ತಪ್ಪಾಗಿದೆ, ಅಂಥ ವಿಷಯಗಳನ್ನು. ಇನ್ನು ಕಲಬುರಗಿಯಲ್ಲಿ ಮಾತನಾಡಿದ ಸಚಿವ ಬಿಸಿ ಪಾಟೀಲ್, ಕೆಲಸ ಮಾಡಿ ಇಲ್ಲವೇ ಜಾಗ ಖಾಲಿ ಮಾಡಿ ಅನ್ನುವ ಸಿದ್ದರಾಮಯ್ಯ ಹೇಳಿಕೆಗೆ ಖಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ. ಸಿದ್ದರಾಮಯ್ಯರನ್ನ ಜನ ಜಾಗ ಖಾಲಿ ಮಾಡಿಸಿ ಕಳಿಸಿಕೊಟ್ಟಿದ್ದಾರೆ. ಈಗ ಅಂತ ಪರಿಸ್ಥಿತಿ ನಮ್ಮ ಪಕ್ಷಕ್ಕಿಲ್ಲ ಅಂತ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಯಾರೋ ಒಬ್ರು ಆರೋಪ ಮಾಡಿದ್ದಾರೆ, ಅದಕ್ಕೆ ಇಂಪಾರ್ಟೆನ್ಸ್ ಕೊಡಬಾರದು ಅಂತ ವಾಗ್ದಾಳಿಯನ್ನ ಮಾಡಿದ್ದಾರೆ. ಈಗ ಸಿದ್ದರಾಮಯ್ಯನವ್ರನ್ನ ಜಾಗ ಖಾಲಿ ಮಾಡಿಸಿ ಆಗಿದೆ. 2018ರಲ್ಲಿ ಇವರು ಏನೇನು ಭಾಗ್ಯಗಳು ಕೊಟ್ಟರು ಕೂಡ ಸಿದ್ದರಾಮಯ್ಯನವ್ರನ್ನ ಜಾಗ ಖಾಲಿ ಮಾಡಿಸಿ ಜನ ಕಳಿಸಿಕೊಟ್ಟಿದ್ದಾರೆ. ಈಗ ಅಂಥ ಪರಿಸ್ಥಿತಿ ನಮ್ಮ ಭಾರತೀಯ ಜನತಾ ಪಕ್ಷಕ್ಕೆ ಏನಿಲ್ಲ. ಜನಪರವಾದಂಥ ಕೆಲಸಗಳನ್ನು ಮಾಡ್ತೀವಿ. ಇವತ್ತು ರೈತರ ಪರವಾಗಿ ಯಾರೂ ಮಾಡದಿರುವಂಥ, ಇಡೀ ಭಾರತ ದೇಶದಲ್ಲಿ ಮಾಡದಿರುವಂಥ ಕೆಲಸಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಮಾಡ್ತಾ ಇದ್ದೇವೆ. ಕಾಂಗ್ರೆಸ್ನವ್ರು ಏನಾಗಿದೆ ಅಂದರೆ ಅವರು ಕಾಮಾಲಿ ಗಂಡದ ಹಳದಿ ಚಸ್ಮಾ ಹಾಕೊಂಬಿಟ್ಟಾರೆ. ಅವರಿಗೆಲ್ಲವೂ ಕೂಡ ಹಳದಿಯಾಗಿ ಕಾಣ್ತಾ ಇದೆ. ಈಗಾಗಲೇ ಸಿದ್ದರಾಮಯ್ಯವರು ಖಾಲಿ ಮಾಡಿಸಿದ್ದಾರೆ. ಮತ್ತು ಅವರು ಬರದೇನೆ ಈಗಾಗಲೇ ಇನ್ನೂ ಎಲೆಕ್ಷನ್ ಆಗದೇನೆ ಮತ್ತೆ ಬರಬೇಕು ಅಂತಾರೆ, ಅದು ಅಸಾಧ್ಯ. ಸುಮ್ಮನೆ ಅದ್ರ ಬಗ್ಗೆ ಯಾಕೆ ಹೀಗೆ ಮಾತಾಡ್ತಾರೆ ಗೊತ್ತಾಗೋದಿಲ್ಲ. ಯಾರೋ ಒಬ್ಬ ತಲೆ ಬಟ್ಟೆ ಇಲ್ಲದಂಥವನು ಆಧಾರರಹಿತವಾದಂಥ ಹೇಳಿಕೆಯನ್ನು ಮಾಡ್ತಾನೆ ಅಂದರೆ ಅದಕ್ಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಮಾಧ್ಯಮಗಳು ಕೊಡಬಾರ್ದು. ಇದು ಕಾಂಗ್ರೆಸ್ ಸ್ಪಾನ್ಸರ್ಡ್ ಪ್ರೋಗ್ರಾಮ್. ಇದು ಸಿದ್ದರಾಮಯ್ಯನ ಮನೆ ಒಳಗೆ ಹೋಗಿ ಬಂದು ಹೊರಗಡೆ ಹೇಳಿಕೆ ಕೊಡ್ತಾರೆ ಅಂದರೆ ಅದರ ಅರ್ಥ ನೀವು ಅರ್ಥ ಮಾಡಿ. ಜೆಡಿಎಸ್ ಪಕ್ಷದಲ್ಲಿ ಮುನಿಸಿಕೊಂಡಿದ್ದ ಎಚ್ಡಿಕೆ ಹಾಗೂ ಜಿಟಿ ದೇವೇಗೌಡ ಮತ್ತೆ ಒಂದಾದ್ರ ಅನ್ನೋ ಅನುಮಾನ ಮೂಡ್ತಾ ಇದೆ. ಯಾಕಂದ್ರೆ ಇಂದು ಮೈಸೂರಿನಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರನ್ನ ಜಿಟಿಡಿ ಹಾಡಿ ಹೊಗಳಿದ್ದಾರೆ. ಗ್ರಾಮ ವಾಸ್ತವ್ಯದ ಮೂಲಕ ನಾಡಿನಲ್ಲಿ ಹೆಸರುವಾಸಿಯಾದವರು ಎಚ್ಡಿ ಕುಮಾರಸ್ವಾಮಿ ಕಡಿಮೆ ಅವಧಿಯಲ್ಲಿ ಉತ್ತಮ ಅಭಿವೃದ್ಧಿ ಮಾಡಿದ್ದಾರೆ. 25,000 ಕೋಟಿ ರೈತರ ಸಾಲ ಮನ್ನಾ ಮಾಡಿದ್ದಾರೆ ಅಂತ ಹಾಡಿ ಹೊಗಳಿದ್ದಾರೆ. ಇನ್ನು ವಿಶ್ವನಾಥ್ಗೆ ಹುಣಸೂರು ಟಿಕೆಟ್ ಕೊಟ್ಟಾಗಲೂ ನಾನು ಹರೀಶ್ ಗೌಡಗೆ ಟಿಕೆಟ್ ಕೇಳಿರಲಿಲ್ಲ ಅಂತ ಹೇಳಿದ್ದಾರೆ. ಪ್ರತ್ಯೇಕ ಉತ್ತರ ಕರ್ನಾಟಕದ ಬಗ್ಗೆ ಸಚಿವ ಉಮೇಶ್ ಕತ್ತಿ ಮತ್ತೆ ಧ್ವನಿ ಎತ್ತಿದ್ದಾರೆ. ಈ ಬಗ್ಗೆ ಗದಗದಲ್ಲಿ ಮಾತನಾಡಿದ ಸಚಿವ ಉಮೇಶ್ ಕತ್ತಿ, ನಾವೆಲ್ಲ ಪ್ರತ್ಯೇಕ ಉತ್ತರ ಕರ್ನಾಟಕಕ್ಕೆ ಧ್ವನಿ ಎತ್ತಬೇಕು. ಉತ್ತರ ಕರ್ನಾಟಕಕ್ಕೆ ಅನ್ಯಾಯ ಆದ್ರೆ ನಾನು ರಾಜೀನಾಮೆಗೆ ಸಿದ್ಧ ಅಂತ ಹೇಳಿದ್ರು. ಮಹದಾಯಿ, ಕೃಷ್ಣ, ಆಲಮಟ್ಟಿ ಅಭಿವೃದ್ಧಿ ಆಗಬೇಕಿದೆ. ಇದಕ್ಕೆ ದ್ರೋಹ ಮಾಡಿದ್ರೆ ನಾನು ರಾಜೀನಾಮೆಗೂ ಸಿದ್ಧ. ಅಭಿವೃದ್ಧಿ ನಿಂತ್ರೆ ಹೋರಾಟ ಇದ್ದೇ ಇರುತ್ತೆ. ಅಭಿವೃದ್ಧಿ ನಡೆದ್ರೆ ಯಾವುದೇ ತೊಂದರೆ ಇಲ್ಲ ಅಂತ ಕಿಡಿಕಾರಿದ್ದಾರೆ. ಇನ್ನು ಇದೇ ವೇಳೆ ಸಚಿವ ಉಮೇಶ್ ಕತ್ತಿ ಮತ್ತೆ ಸಿಎಂ ಆಗುವ ಕನಸನ್ನ ಬಿಚ್ಚಿಟ್ಟಿದ್ದಾರೆ. ನನಗೆ ಅಖಂಡ ರಾಜಕೀಯದ ಕರ್ನಾಟಕದ ಸಿಎಂ ಆಗೋ ಯೋಗ್ಯತೆ ಇದೆ. ಇನ್ನು 15 ವರ್ಷ ನನ್ನ ರಾಜಕೀಯ ಜೀವನ ಇದೆ, ಮುಂದೆ ನೋಡೋಣ ಅಂತ ಉಮೇಶ್ ಕತ್ತಿ ಹೇಳಿದ್ದಾರೆ. ಉತ್ತರ ಕನ್ನಡ ಅನ್ಯಾಯದಾಗ ನಾನು ಸಚಿವ ಆಗಲಿ ಆಗದೇ ಇರಲಿ, ನಾಳೆ ಬೆಳಿಗ್ಗೆ ಯಾರು ರಾಜೀನಾಮೆ ಕೊಟ್ಟರೆ ಕೇಳಿ ಕೊಡಕ್ಕೆ ತಯಾರದಿಂದ ಅದು ಉತ್ತರ ಕನ್ನಡಕ್ಕೆ ಅನ್ಯಾಯ ಆಗಿ ಬಿಡಂಗಿಲ್ಲ. ನಮಗೆ ಬೇಕಾಗುವಂಥ ಮಹದಾಯಿ ಇರಲಿ, ಕಳಸಾ ಬಂಡೂರು ಇರಲಿ, ಕೃಷ್ಣಾ ನದಿ ಇರಲಿ, ಆಲ್ಮಟ್ಟಿ ಇರಲಿ, ಈ ಭಾಗದಲ್ಲಿ ಆಗತಕ್ಕಂಥ ಅಭಿವೃದ್ಧಿ ಕಾಮಗಾರಿಗಳಿಗೆ ಯಾರೇ ವಿರೋಧ ಮಾಡಿದ್ರೆ ಅದು ವಿರೋಧ ಮಾಡಕ್ಕೆ ತಯಾರು ಮತ್ತು ರಾಜೀನಾಮೆ ಕೊಡಕ್ಕೆ ರೆಡಿ. ಇದ್ರ ಮುಂದೆ ನಾನು ಏನು ಮಾಡೋಕ್ಕಾಗಿಲ್ಲ. ಎತ್ತಬೇಕ್ರಿ, ಎತ್ತಬೇಕಾದ್ರೆ ನೀವು ಸ್ಪಂದಿಸೋದಕ್ಕೆ ಉತ್ತರ ಕರ್ನಾಟಕ ಇದೆಯಾ ಗಟ್ಟಿ, ಇವತ್ತು ಗಟ್ಟಿದೆ, ಇಂದಿಗೂ ಗಟ್ಟಿದೆ. ಯಾವಾಗ ಅಭಿವೃದ್ಧಿ ನಿಲ್ತದೋ ಅವಾಗ ನಾನು ಹೋರಾಟ ಇರುತ್ತೆ. ಉತ್ತರ ಕರ್ನಾಟಕ ಮುಖ್ಯಮಂತ್ರಿನೂ ಆಗಂಗಿಲ್ಲ, ಅಖಂಡ ಕರ್ನಾಟಕ ಮುಖ್ಯಮಂತ್ರಿ ಆಗೋ ಯೋಗ್ಯತೆ ಎಲ್ಲ ಇವೆ. ಸೀನಿಯರ್ ಮೋಸ್ಟ್ ದಯಮಾಡಿ ಅಖಂಡ ಕರ್ನಾಟಕದ ಹಿರಿಯ ರಾಜಕಾರಣಿ ನಾನು ಆಗೋದ್ರೆ ಅಖಂಡ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೇಕು. ಅದು ನನ್ನ ಯಶಸ್ವಿ ಬರೀಬೇಕು. ನೋಡೋಣ ಮುಂದೆ ಇನ್ನೂ 15 ವರ್ಷ ನನ್ನ ರಾಜಕೀಯ ಜೀವನ ಇದೆ. 75 ಆಗಲಿಕ್ಕೆ ಬಿಜೆಪಿಯಲ್ಲಿ ಹೈಕಮಾಂಡ್ ಅವಕಾಶ ಕೊಟ್ಟರೆ ಆಗ್ತೀವಿ. ಈ ಬಸವ ಮೊಮೆಂಟ್ ತೆಗೆದಾಗ ರೆಡಿ ಇಲ್ಲ. ನಮ್ಮ ಉತ್ತರ ಕನ್ನಡ
ಬಿಡಿಎ ತನ್ನ ಆದೇಶ ಉಲ್ಲಂಘಿಸಿ ನಿವೇಶನ ಹಂಚಿಕೆ ಮಾಡಿರುವ ಬಗ್ಗೆ ಸುಪ್ರೀಂ ಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದೆ. ಸಚಿವರು ಸೇರಿದಂತೆ ಹಲವು ವಿಐಪಿಗಳಿಗೆ ಪರ್ಯಾಯ ನಿವೇಶನ ಹಂಚಿಕೆ ಮಾಡಲಾಗಿದೆ ಎಂದು ಆರೋಪ ಮಾಡಲಾಗಿದೆ. ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ಸೇರಿದಂತೆ ಹಲವು ವಿಐಪಿಗಳಿಗೆ ಪರ್ಯಾಯ ನಿವೇಶನ ಹಂಚಿಕೆ ಮಾಡಿರುವ ಬಗ್ಗೆ ಬಿಡಿಎ ಆಯುಕ್ತ ಐಎಎಸ್ ಅಧಿಕಾರಿ ರಾಜೇಶ್ ಗೌಡ ವಿರುದ್ಧ ಸುಪ್ರೀಂ ಕೋರ್ಟ್ ಅಸಮಾಧಾನ ವ್ಯಕ್ತಪಡಿಸಿದೆ. ರಾಜೇಶ್ ಗೌಡ ಅವರನ್ನು ಆಯುಕ್ತರ ಹುದ್ದೆಯಿಂದ ಸ್ಥಳಾಂತರಿಸಲು ಮೌಖಿಕ ಸೂಚನೆ ನೀಡಿದೆ. ಇಂದಿನಿಂದ ರಾಜೇಶ್ ಗೌಡ ಅವರು ಯಾವುದೇ ಪ್ರಮುಖ ಆದೇಶಗಳಿಗೆ ಸಹಿ ಹಾಕುವಂತಿಲ್ಲ ಅಂತ ಹೇಳಿದೆ. ರಾಜ್ಯ ಸರ್ಕಾರದ ಕಾರ್ಯವೈಖರಿ ಬಗ್ಗೆಯೂ ಸುಪ್ರೀಂ ಕೋರ್ಟ್ ತೀವ್ರ ವಾಗ್ದಾಳಿಯನ್ನ ನಡೆಸಿದೆ. ಬಿಡಿಎಗೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದ ವಿಚಾರಕ್ಕೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಯಾರು ಇದರ ಫಲಾನುಭವಿ ಅವರು ರಾಜೀನಾಮೆ ಕೊಡಬೇಕು. ಪೊಲಿಟಿಕಲ್ ಪ್ರೆಷರ್ ಇಲ್ಲದೆ ಏನೂ ಮಾಡಕ್ಕಾಗಲ್ಲ. ಸರ್ಕಾರವನ್ನ ದುರುಪಯೋಗ ಮಾಡಿಕೊಂಡವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿದ್ದಾರೆ. ಆಫೀಸರು ಬಿಡಿಯೋದು ನಾನು ಪೇಪರ್ ನೋಡಿದೆ. ಆಫೀಸರು ಪೊಲಿಟಿಕಲ್ ಪ್ರೆಷರ್ ಇದ್ದೆ ಯಾರು ಏನು ಮಾಡಲ್ಲ. ಇದ್ರಲ್ಲಿ ಬೆನಿಫಿಷರಿ ಯಾರು? ಸೊ ಫಸ್ಟ್ ಬೆನಿಫಿಷರಿ ಶುಡ್ ಟೇಕ್ ದಿ ಮಾರಲ್ ರೆಸ್ಪಾನ್ಸಿಬಿಲಿಟಿ. ಕೂಡಲೇ ಯಾರು ಬೆನಿಫಿಷರಿ ಆಗಿದ್ದಾರೆ, ಯಾರು ಸರ್ಕಾರನ ದುರುಪಯೋಗ ಮಾಡಿಕೊಂಡಿದ್ದಾರೆ, ಅವರು ಕೂಡಲೇ ರಾಜೀನಾಮೆ ಕೊಟ್ಟರೆ ಭಾಳ ಸೂಕ್ತ. ಬೊಮ್ಮಾಯಿರವರು ಇನ್ನೂ ಇದನ್ನು ದೊಡ್ಡದು ಮಾಡ್ಕೊಳ್ಳೋಕ್ಕಿಂತ ಮುಂಚಿತವಾಗಿ ಅವ್ರು ಯಾರು ಬೆನಿಫಿಷರಿ ಇದ್ದಾರೆ ಅವರು ಸಂಪುಟದಿಂದ ಕೈ ಬಿಡೋದು ಸೂಕ್ತ ಅಂತ ನಾನು ಭಾವಿಸ್ತೇನೆ. ಯಾವುದೇ ಬಿಜೆಪಿಯ ಕೇಂದ್ರೀಯ ಸಂಸದೀಯ ಮಂಡಳಿಯಲ್ಲಿ ಸ್ಥಾನ ಸಿಕ್ಕಿದ ಬಳಿಕ ಮೊದಲ ಬಾರಿಗೆ ಮಾಜಿ ಸಿಎಂ ಯಡಿಯೂರಪ್ಪ ದೆಹಲಿಗೆ ಪ್ರಯಾಣ ಬೆಳೆಸಿದ್ದಾರೆ. ಇಂದು ಬಿಎಸ್ವೈ ಪ್ರಧಾನಿ ನರೇಂದ್ರ ಮೋದಿ, ಅಮಿತ್ ಶಾ ಹಾಗೂ ಜೆಪಿ ನಡ್ಡಾ ಅವರನ್ನ ಭೇಟಿ ಮಾಡಲಿದ್ದಾರೆ. ದೆಹಲಿ ಪ್ರಯಾಣಕ್ಕೂ ಮುನ್ನ ಮಾತನಾಡಿದ ಯಡಿಯೂರಪ್ಪ, ಇವತ್ತು ನಾಳೆ ದೆಹಲಿಯಲ್ಲಿ ಇರ್ತೇನೆ. ಇವತ್ತು ಸಂಜೆ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿಯಾಗ್ತಿದ್ದೇನೆ. ನಂತರ ಅಮಿತ್ ಶಾ ಹಾಗೂ ಜೆಪಿ ನಡ್ಡಾ ಅವರನ್ನ ಭೇಟಿಯಾಗ್ತಿದ್ದೇನೆ ಅಂತ ತಿಳಿಸಿದ್ದಾರೆ. ಮುಂದಿನ ಕಾರ್ಯದ ಬಗ್ಗೆ ಸಲಹೆ ಕೇಳುವುದು ನನ್ನ ಕರ್ತವ್ಯ. ಹೀಗಾಗಿ ದೆಹಲಿಗೆ ಹೋಗ್ತಾ ಇದ್ದೀನಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಇನ್ನು ಇದೇ ವೇಳೆ ಆರ್ಎಸ್ಎಸ್ನ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಅವರನ್ನ ಭೇಟಿಯಾಗಲು ಪ್ರಯತ್ನ ಪಡ್ತೇನೆ ಅಂತ ಕೂಡ ಹೇಳಿದ್ದಾರೆ. ಇವತ್ತು ಸಾಯಂಕಾಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವ್ರನ್ನ ಭೇಟಿ ಮಾಡ್ತಾ ಇದ್ದೇನೆ. ಅಮಿತ್ ಶಾ ಅವ್ರನ್ನ, ನಡ್ಡಾ ಅವ್ರನ್ನ ಇವತ್ತು ನಾಳೆ ಎಲ್ಲರನ್ನ ಭೇಟಿ ಮಾಡಿ, ರಾಜನಾಥ್ ಸಿಂಗ್ ಎಲ್ಲರನ್ನು ಭೇಟಿ ಮಾಡಿ ವಾಪಸ್ ನಾಳೆ ಸಾಯಂಕಾಲ ಮೇಲೆ ಬರಬೇಕು ಅಂತಿದ್ದೇನೆ. ಇವತ್ತು ನಾಳೆ ಡೆಲ್ಲಿನಲ್ಲಿ ಇವತ್ತೇನು ಹೊಸ ಜವಾಬ್ದಾರಿ ಕೊಟ್ಟಿದ್ದಾರೆ ಆ ಬಗ್ಗೆ ಅವ್ರಿಗೆ ಹೋಗಿ ಮುಂದೇನು ಹೇಗೆ ಕೆಲಸ ಮಾಡಬೇಕು ಏನಂತೆಲ್ಲ ಅವ್ರ ಸಲಹೆ ಕೇಳುವಂತ ನನ್ನ ಕರ್ತವ್ಯ. ಆ ದೃಷ್ಟಿಯಿಂದ ಹೋಗ್ತಾ ಇದ್ದೇನೆ. ದತ್ತಾತ್ರೇಯ ಹೊಸಬಾಳೆ ಅವರು ಸಿಕ್ಕಿದ್ರೆ ಅವ್ರನ್ನು ಭೇಟಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಹೌದು, ಭೇಟಿ ಮಾಡ್ತೀನಿ. ನಡ್ಡಾ ಅವ್ರನ್ನು ಭೇಟಿ ಮಾಡ್ತೇನೆ, ಅಮಿತ್ ಶಾ ಅವ್ರನ್ನು ಭೇಟಿ ಮಾಡ್ತೇನೆ. ಈ ದೊಡ್ಡ ಜವಾಬ್ದಾರಿ ಕೊಟ್ಟ ಮೇಲೆ ಮುಂದೇನೇನು ಮಾಡಬೇಕು ಹೇಗೆ ಅಂತ ಅವ್ರ ಸಲಹೆ. ಚಾಮರಾಜಪೇಟೆ ಈದ್ಗಾ ಮೈದಾನ ಸಂಬಂಧ ಮಧ್ಯಂತರ ಆದೇಶ ಪ್ರಶ್ನಿಸಿ ರಾಜ್ಯ ಸರ್ಕಾರ ಮೇಲ್ಮನವಿ ಸಲ್ಲಿಸಿದೆ. ಹೈಕೋರ್ಟ್ ವಿಭಾಗೀಯ ಪೀಠಕ್ಕೆ ಅರ್ಜಿ ಸಲ್ಲಿಕೆ ಮಾಡಿದ್ದು ಇಂದೇ ವಿಚಾರಣೆ ಕೈಗೆತ್ತಿಕೊಳ್ಳುವಂತೆ ಮನವಿ ಮಾಡಿದೆ. ಇನ್ನು ಕೆಲ ಹೊತ್ತಲ್ಲೇ ವಿಭಾಗೀಯ ಪೀಠದಲ್ಲಿ ವಿಚಾರಣೆ ನಡೆಯಲಿದೆ. ಇನ್ನು ನಿನ್ನೆ ವಿಚಾರಣೆ ನಡೆಸಿದ ಕೋರ್ಟ್ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ಯಥಾಸ್ಥಿತಿ ಕಾಪಾಡುವಂತೆ ಆದೇಶ ನೀಡಿತ್ತು. ಇನ್ನು ಹೈಕೋರ್ಟ್ನಲ್ಲಿ ಗಣೇಶ ಮಂಡಳಿ ವಿರುದ್ಧ ಹೈಕೋರ್ಟ್ ತೀರ್ಪು ಬಂದ ಹಿನ್ನೆಲೆ ದಾವಣಗೆರೆಯಲ್ಲಿ ರೇಣುಕಾಚಾರ್ಯ ರಿಯಾಕ್ಟ್ ಮಾಡಿದ್ದಾರೆ. ಈದ್ಗಾ ಮೈದಾನ ಕಂದಾಯ ಇಲಾಖೆ ಭೂಮಿ. ಹೈಕೋರ್ಟ್ ಆದೇಶ ವಿರುದ್ಧ ನಾವು ಮೇಲ್ಮನವಿಗೆ ಹೋಗಿದ್ದೇವೆ ಅಂತ ಹೇಳಿದ್ರು. ನಿನ್ನೆ ಸಹ ಕೋರ್ಟಿನ ತೀರ್ಪು ನಮಗೆ ಅತ್ಯಂತ ನಿರಾಶೆಯಾಗಿದೆ. ಹಿಂದೂಗಳ ಭಾವನೆಗಳಿಗೆ ಗೌರವ ಸಿಗುತ್ತೆ ಅಂತ ಹೇಳಿ ನಮ್ಮೆಲ್ಲರಿಗೂ ಎಲ್ಲೇ ಒಂದು ಕಡೆ ಅಪೇಕ್ಷೆ ಇತ್ತು, ನಿರೀಕ್ಷೆ ಇತ್ತು. ಆದರೆ ಕೋರ್ಟಿನ ಆದೇಶನ ನಾವು ತಿರಸ್ಕಾರ ಮಾಡಲ್ಲ. ಬೆಂಗಳೂರಲ್ಲಿ ರಾತ್ರಿ ಇಡೀ ಮಳೆ ಅಬ್ಬರಿಸಿದೆ. ಮಳೆಯಿಂದ ಬೆಂಗಳೂರಿನ ಹಲವು ಪ್ರದೇಶಗಳು ಜಲಾವೃತವಾಗಿದ್ದು ಜನರು ಪರದಾಡುವಂತಾಯಿತು. ಕೆಆರ್ ಮಾರ್ಕೆಟ್, ಕಾರ್ಪೊರೇಷನ್, ಶಾಂತಿನಗರ, ಜಯನಗರ, ವಿಜಯನಗರ, ಮಲ್ಲೇಶ್ವರಂ, ಯಶವಂತಪುರ, ರಾಜಾಜಿನಗರ, ಎಂಜಿ ರಸ್ತೆ, ಕಬ್ಬನ್ ಪಾರ್ಕ್ ಸೇರಿದಂತೆ ನಗರದ ಹಲವೆಡೆ ಮಳೆ ಅಬ್ಬರಿಸಿದೆ. ಮಳೆಯಿಂದಾಗಿ ಮೆಜೆಸ್ಟಿಕ್ ನಿಲ್ದಾಣ ಕೆರೆಯಂತಾಗಿತ್ತು. ಬ್ರಿಡ್ಜ್, ಫ್ಲೈಓವರ್ ಕೆಳಗೆ ಮಳೆ ನೀರು ನಿಂತು ಜನರು ಪರದಾಡಿದ್ರು. ಶ್ರೀರಾಂಪುರದಲ್ಲಿ ರಸ್ತೆಯಲ್ಲಿ ಅಗೆದ ಗುಂಡಿಗೆ ಬಿದ್ದು 2 ಕಾರುಗಳು ಸಿಲುಕಿದ್ವು. ನಿನ್ನೆ ರಾತ್ರಿ ಸುರಿದ ಭಾರಿ ಮಳೆಗೆ ತುಮಕೂರಿನ ತೀತಾ ಸೇತುವೆ ಕುಸಿದಿದೆ. ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿಯಿಂದ ತೀತಾ ಗ್ರಾಮಕ್ಕೆ ಈ ಸೇತುವೆ ಸಂಪರ್ಕ ಕಲ್ಪಿಸುತ್ತೆ. ಸೇತುವೆ ಕುಸಿದ ಪರಿಣಾಮ ತೀತಾ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆ ಬಂದ್ ಮಾಡಲಾಗಿದೆ. ಪರ್ಯಾಯ ರಸ್ತೆ ಮೂಲಕ ವಾಹನಗಳ ಸಂಚಾರಕ್ಕೆ ವ್ಯವಸ್ಥೆ ಮಾಡಲಾಗಿದೆ. 15 ವರ್ಷಗಳ ಹಿಂದಷ್ಟೇ ಈ ಸೇತುವೆಯನ್ನ ನಿರ್ಮಾಣ ಮಾಡಲಾಗಿತ್ತು.
15 ವರ್ಷಕ್ಕೆ ಸೇತುವೆಯ ಒಂದು ಭಾಗ ಸಂಪೂರ್ಣ ಕುಸಿತವಾಗಿದೆ. ಕಾರವಾರದ ಗಂಗಾವಳಿ ನದಿಯಿಂದ ಕೊನೆಗೂ ಲಾರಿಯನ್ನ ಮೇಲಕ್ಕೆ ಎತ್ತಲಾಗಿದೆ. ಸೇತುವೆ ಮೇಲಿಂದ ಚಾಲಕನ ನಿಯಂತ್ರಣ ತಪ್ಪಿ ಗಂಗಾವಳಿ ನದಿಯಲ್ಲಿ ಲಾರಿ ಮುಳುಗಿತ್ತು. ಉತ್ತರ ಕನ್ನಡ ಜಿಲ್ಲೆಯ ಯಲ್ಲಾಪುರ ಅಂಕೋಲಾ ತಾಲೂಕಿನ ಗಡಿ ಗ್ರಾಮ ಪಣಸಗುಳಿಯಲ್ಲಿ ಈ ಘಟನೆ ನಡೆದಿತ್ತು. ಅರಬ್ಬಿ ಸಮುದ್ರದಲ್ಲಿ ಭಾರೀ ಗಾಳಿ ಹವಾಮಾನ ವೈಪರೀತ್ಯ ಹಿನ್ನೆಲೆ ಆಳ ಸಮುದ್ರ ಮೀನುಗಾರಿಕೆಗೆ ಮತ್ತೆ ಬ್ರೇಕ್ ಹಾಕಲಾಗಿದೆ. ಅರಬ್ಬಿ ಸಮುದ್ರ ಪ್ರಕ್ಷುಬ್ಧಗೊಂಡಿದ್ದು ಸಾಂಪ್ರದಾಯಿಕ ಮೀನುಗಾರಿಕೆಗೂ ನಿಷೇಧ ಹೇರಲಾಗಿದೆ. ರಾಜ್ಯದಲ್ಲಿ ಸಾವರ್ಕರ್ ಕಿಚ್ಚು ಜೋರಾಗಿದೆ. ಇತ್ತ ತುಮಕೂರಿನಲ್ಲಿ ಸಾವರ್ಕರ್ ಫ್ಲೆಕ್ಸ್ ಅಳವಡಿಕೆಗೆ ಪೊಲೀಸರು ನಿರಾಕರಿಸಿದ್ದಾರೆ. ಹಾಗೆಯೇ ಗಣೇಶೋತ್ಸವ ನಿಮಿತ್ತ ಹಾಕಿದ್ದ ಸಾವರ್ಕರ್ ಫ್ಲೆಕ್ಸ್ ಅನ್ನ ತೆರವು ಮಾಡಿದ್ದಾರೆ. ಈ ವೇಳೆ ಭಜರಂಗ ದಳ ಕಾರ್ಯಕರ್ತರು ಹಾಗೂ ಪೊಲೀಸರ ನಡುವೆ ಮಾತಿನ ಚಕಮಕಿ ನಡೆದಿದೆ. ಕೊಡಗು ಜಿಲ್ಲೆಯಲ್ಲಿ ಜಾರಿಗೊಳಿಸಿದ್ದ ನಿಷೇಧಾಜ್ಞೆ 3ನೇ ದಿನಕ್ಕೆ ಕಾಲಿಟ್ಟಿದೆ. ಇಂದು ನಡೆಯಬೇಕಿದ್ದ ಬಿಜೆಪಿ ಜನಜಾಗೃತಿ ಸಮಾವೇಶ ಹಾಗೂ ಕಾಂಗ್ರೆಸ್ನ ಮಡಿಕೇರಿ ಚಲೋ ರದ್ದಾದರೂ ಜಿಲ್ಲೆಯಲ್ಲಿ 144 ಸೆಕ್ಷನ್ ಮುಂದುವರೆದಿದೆ. ಬೆಳಗಾವಿಯಲ್ಲಿ ಆಪರೇಷನ್ ಚಿರತೆ ಮುಂದುವರೆದಿದೆ. ಕಳೆದ 22 ದಿನಗಳಿಂದ ಅರಣ್ಯ ಸಿಬ್ಬಂದಿಗೆ ಕಣ್ತಪ್ಪಿಸಿ ಚಿರತೆ ಓಡಾಡ್ತಾ ಇದ್ದು 3 ದಿನಗಳಿಂದ ಚಿರತೆಗಾಗಿ ಗಜಪಡೆ ಮೂಲಕ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಇಂದು ಆನೆಗಳ ಜೊತೆಗೆ 5 ಜೆಸಿಬಿಗಳ ಮೂಲಕವೂ ಚಿರತೆ ಸೆರೆಗೆ ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ಬೆಳಗಾವಿ ಬೆನ್ನಲ್ಲೇ ಉಡುಪಿಯಲ್ಲೂ ಚಿರತೆ ಪ್ರತ್ಯಕ್ಷವಾಗಿ ಆತಂಕ ಮೂಡಿಸಿದೆ. ಕುಂದಾಪುರ ತಾಲೂಕಿನ ಕೋಟ ಮೂಡಗಿಳಿಯಾರು ಭಾಗದಲ್ಲಿ ಚಿರತೆ ಪ್ರತ್ಯಕ್ಷವಾಗಿ ಆತಂಕ ಮೂಡಿಸಿದೆ. ಶಾಲಾ ವಿದ್ಯಾರ್ಥಿಗಳು ಮನೆಗೆ ತೆರಳುವ ವೇಳೆ ಚಿರತೆ ಕಾಣಿಸಿಕೊಂಡಿದೆ. ಸ್ಥಳೀಯರು ಅರಣ್ಯ ಇಲಾಖೆಗೆ ಚಿರತೆಯನ್ನ ಸೆರೆ ಹಿಡಿಯುವಂತೆ ಆಗ್ರಹಿಸಿದ್ದಾರೆ. ದಾವಣಗೆರೆಯಲ್ಲಿ ನರಭಕ್ಷಕ ಚಿರತೆಗೆ ಶೋಧ ಕಾರ್ಯ ಮುಂದುವರೆದಿದೆ. ಸತತ 5ನೇ ದಿನವೂ ಕೂಡ ಈಗ ಶೋಧ ಮುಂದುವರೆಸಿರುವಂತದ್ದು. ಜಮೀನುಗಳಲ್ಲಿ 20ಕ್ಕೂ ಹೆಚ್ಚು ಸಿಸಿಟಿವಿ ಕ್ಯಾಮೆರಾ ಹಾಗೂ ಬೋನುಗಳನ್ನು ಇಟ್ಟು ಕಾರ್ಯಾಚರಣೆ ಮಾಡಲಾಗ್ತಾ ಇದೆ. ವೆಲ್ಕಮ್ ಬ್ಯಾಕ್. ಉಳಿದ ಸುದ್ದಿಗಳನ್ನ ಒಂದೊಂದೇ ನೋಡ್ತಾ ಹೋಗೋಣ. ವಿಧಾನಸಭೆ ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಮಂಡ್ಯದಲ್ಲಿ ಗಿಫ್ಟ್ ರಾಜಕೀಯ ಜೋರಾಗಿದೆ. ಗಿಫ್ಟ್ ಮೂಲಕ ಮತದಾರರ ಓಲೈಕೆಗೆ ಮುಂದಾಗಿರುವ ನಾಯಕರು ಜನರಿಗೆ ಹಲವು ಗಿಫ್ಟ್ಗಳನ್ನು ಕೊಡ್ತಿದ್ದಾರೆ. ಕೆಆರ್ಪೇಟೆ ಕ್ಷೇತ್ರದಲ್ಲಿ ಸಚಿವ ನಾರಾಯಣಗೌಡ ಎಲ್ಇಡಿ ಟಿವಿ ಹಂಚಿಕೆ ಮಾಡಿರುವ ಆರೋಪ ಕೇಳಿಬಂದಿದೆ. ಬೆಂಗಳೂರು ಸಿಟಿ ಪೊಲೀಸರ ನಿದ್ದೆಗೆಡಿಸಿದ್ದ ಖತರ್ನಾಕ್ ಸರಗಳನ್ನ ಪುಟ್ಟೇನಹಳ್ಳಿ ಪೊಲೀಸರು ಕಂಬಿ ಹಿಂದೆ ಕಳುಹಿಸಿದ್ದಾರೆ. 51 ಪ್ರಕರಣಕ್ಕೆ ಬೇಕಾಗಿದ್ದ ತಮಿಳುನಾಡು ಮೂಲದ ಆರೋಪಿ ಸಂತೋಷ್ನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ವಿಜಯಪುರ ಜಿಲ್ಲೆಯಲ್ಲಿ ಭೂಕಂಪನ ಮುಂದುವರೆದಿದ್ದು ನಿನ್ನೆ ರಾತ್ರಿ 8:51 ಸುಮಾರಿಗೆ ಮತ್ತು ಮಧ್ಯರಾತ್ರಿ 2:18ಕ್ಕೆ ಭೂಮಿ ಕಂಪಿಸಿದ್ದು 3.9 ತೀವ್ರತೆ ರಿಕ್ಟರ್ ಮಾಪನದಲ್ಲಿ ದಾಖಲಾಗಿದೆ. ವಿಜಯಪುರ ತಾಲೂಕಿನ ಹುನ್ನುಟಗಿ ಹಾಗೂ ಸುತ್ತಮುತ್ತಲೂ ಭೂಕಂಪನ ದೃಢವಾಗಿದ್ದು ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ನಿರ್ವಹಣಾ ಕೇಂದ್ರದಿಂದ ಅಧಿಕೃತ ಮಾಹಿತಿ ನೀಡಲಾಗಿದೆ. ಹರಿಯಾಣ ಬಿಜೆಪಿ ನಾಯಕಿ ಸೋನಾಲಿ ಪೋಗಟ್ ಸಾವಿನ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಮರಣೋತ್ತರ ಪರೀಕ್ಷೆಯಲ್ಲಿ ದೇಹದ ಮೇಲೆ ಬಲವಾದ ಪೆಟ್ಟುಗಳು ಬಿದ್ದಿರುವುದು ಪತ್ತೆಯಾಗಿದ್ದು ಸೋನಾಲಿ ಪೋಗಟ್ ಅವರ 2 ಸಹಾಯಕರನ್ನ ಬಂಧಿಸಲಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಹರಿಯಾಣ ಸಿಎಂ ಎಂಎಲ್ ಖಟ್ಟರ್, ನಾನು ಗೋವಾ ಸಿಎಂ ಮತ್ತು ಪೊಲೀಸ್ ಅಧಿಕಾರಿಗಳೊಂದಿಗೆ ಮಾತನಾಡಿದ್ದೇನೆ. ಅವರ ಕುಟುಂಬ ಸಿಬಿಐ ತನಿಖೆಗೆ ಆಗ್ರಹಿಸಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. 2007ರ ದ್ವೇಷ ಭಾಷಣ ಪ್ರಕರಣದಲ್ಲಿ ಉತ್ತರ ಪ್ರದೇಶದ ಸಿಎಂ ಯೋಗಿ ಆದಿತ್ಯನಾಥ್ಗೆ ಸುಪ್ರೀಂ ಕೋರ್ಟ್ ಬಿಗ್ ರಿಲೀಫ್ ನೀಡಿದೆ. 2007ರಲ್ಲಿ ಯೋಗಿ ಆದಿತ್ಯನಾಥ್ ಸಂಸತ್ ಸದಸ್ಯರಾಗಿದ್ದಾಗ ದ್ವೇಷಪೂರಿತ ಭಾಷಣ ಮಾಡಿದರು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ 2 ಸಮುದಾಯಗಳ ನಡುವೆ ದ್ವೇಷವನ್ನ ಉತ್ತೇಜಿಸುವ ಆರೋಪದ ಮೇಲೆ ಬಿಜೆಪಿ ನಾಯಕ ಮತ್ತು ಹಲವರ ವಿರುದ್ಧ ಗೋರಖ್ಪುರದ ಠಾಣೆಯಲ್ಲಿ ಎಫ್ಐಆರ್ ದಾಖಲಿಸಲಾಗಿತ್ತು. ಚಿಕ್ಕಬಳ್ಳಾಪುರದಲ್ಲಿ ನಿನ್ನೆ ರಾತ್ರಿ ಮಳೆ ಅಬ್ಬರಿಸಿದೆ. ಗುಡಿಬಂಡೆ ತಾಲೂಕಿನ ಚೋಳಶೆಟ್ಟಿಹಳ್ಳಿ ಬಳಿ ಕೆರೆ ಕೋಡಿ ಹರಿದು ಕೋಳಿ ಫಾರಂಗೆ ನೀರು ನುಗ್ಗಿ 10,000ಕ್ಕೂ ಹೆಚ್ಚು ಕೋಳಿಗಳು ಸಾವನ್ನಪ್ಪಿವೆ. ಸ್ನೂಕರ್ ಅಂಡರ್ 19 ಚಾಂಪಿಯನ್ಶಿಪ್ನಲ್ಲಿ ಕೋಲಾರದ ಯುವತಿ ಕಂಚಿನ ಪದಕ ಗೆದ್ದಿದ್ದಾರೆ. ರೊಮೇನಿಯಾ ದೇಶದಲ್ಲಿ ನಡೆಯುತ್ತಿರುವ ಚಾಂಪಿಯನ್ಶಿಪ್ ಗೇಮ್ನಲ್ಲಿ ದಾಸರಹೊಹಳ್ಳಿ ಗ್ರಾಮದ ಕೀರ್ತನ ಕಂಚಿನ ಪದಕ ಗೆದ್ದಿದ್ದಾರೆ. ಥಾಯ್ಲೆಂಡ್ ದೇಶದ ಆಟಗಾರ್ತಿ ವಿರುದ್ಧ ಗೆದ್ದು ಬೀಗಿದ್ದಾರೆ. ಇದಾಗಿತ್ತು ಈ ಹೊತ್ತಿನ 30 ನಿಮಿಷ 30 ಸುದ್ದಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.